ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಈಸ್ ಮಧು. ನಿಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಮೊನ್ನೆಯಿಂದ ಒಂದು ನ್ಯೂಸ್ ನೋಡ್ತಾ ಇದ್ದೀವಿ ನಾವು. ಏನಪ್ಪ ಅಂತಂದರೆ ಚಿತ್ರರಂಗನ ಫಿಲ್ಮ್ ಇಂಡಸ್ಟ್ರಿನ 1 ತಿಂಗಳ ಮಟ್ಟಿಗೆ ಕ್ಲೋಸ್ ಮಾಡ್ತಾರಂತೆ. ತೆಲಂಗಾಣದಲ್ಲೇನೋ ಮಾಡಿದಾರಂತೆ. ಸೊ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಮಾಡೋಣ ಅಂತ ಚಿಂತನೆ ನಡೆಸ್ತಾ ಇದ್ದಾರೆ. ಸ್ಟಾರ್ಟಿಂಗಲ್ಲೇ ಹೇಳ್ಬಿಡ್ತೀನಿ, ಇದಕ್ಕೆಲ್ಲ ಒಂದು ಕಾರಣ ಏನಪ್ಪ ಅಂತಂದರೆ ಚಿತ್ರರಂಗಕ್ಕೆ ತುಂಬ ನಷ್ಟ ಆಗ್ತಾಯಿದೆ. ಸಿನಿಮಾಗಳು ರಿಲೀಸ್ ಆದಾಗ ಜನಗಳ ಥಿಯೇಟ್ರಿಗೆ ಬರ್ತಾ ಇಲ್ಲ, ಆಮೇಲೆ ಸಿನಿಮಾಗಳು ಯಾವಾಗ ಓಡ್ತಾ ಇಲ್ಲ, ಇದು ಕಾರಣ. ಮತ್ತು ಜನಗಳಂತೂ ನೀವು ಏನೇ ಮಾಡಿದ್ರು, ನೀವು ಎಷ್ಟೇ ಪ್ರಮೋಷನ್ ಮಾಡಿದ್ರು, ನೀವು ಹೆಂಗೆ ಇದ್ರೂ ಥಿಯೇಟ್ರ್ ಕಡೆ ಬರ್ತಾ ಇಲ್ಲ. ಇದ್ರ ಮಧ್ಯೆ ಒಂದಷ್ಟು ಜನ ಹೇಳೋ ಮಾತೇನಪ್ಪ ಅಂತಂದರೆ, ಕಾಂಟೆಂಟ್ ಚೆನ್ನಾಗಿದ್ದರೆ, ಸಿನಿಮಾ ಚೆನ್ನಾಗಿತ್ತು ಅಂತಂದರೆ, ಕತೆ ಚೆನ್ನಾಗಿದ್ದರೆ ಇವು ಪ್ರಮೋಷನ್ನೇ ಮಾಡೋದು ಬೇಕಾಗಿಲ್ಲ, ಥಿಯೇಟ್ರಿಗೆ ಜನ ಹುಡ್ಕೊಂಡು ಬಂದು ಸಿನಿಮಾನ ನೋಡಿ ಗೆಲ್ಲಿಸ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಇದು ಯೂನಿವರ್ಸಲ್ ಟ್ರೂತ್, ಏನೂ ಮಾಡೋಕ್ಕಾಗಲ್ಲ. ಇದ್ರ ಮಧ್ಯೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಮ್ಮ ದೊಡ್ಡ ದೊಡ್ಡ ನಟರು, ಫಾರ್ ಎಕ್ಸಾಂಪಲ್ ಈಗ ಚಾಲೆಂಜಿಂಗ್ ಸ್ಟಾರ್ ಅಭಿನಯ್ ಚಕ್ರವರ್ತಿ, ಆಮೇಲೆ ರಾಕಿಂಗ್ ಸ್ಟಾರ್ ಸ್ಯಾಂಡಲ್ವುಡ್ ಸಲಗ, ಇವರೆಲ್ಲ ಏನು ಮಾಡಬೇಕು, 2 ವರ್ಷಕ್ಕೊಂದು ಸಿನಿಮಾ, 3 ವರ್ಷಕ್ಕೊಂದು ಸಿನಿಮಾ ಮಾಡೋದು ಬಿಟ್ಟು ವರ್ಷಕ್ಕೆ 2 ಸಿನಿಮಾ. ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ದರ್ಶನ್ ಸರ್ನ ತೊಗೊಂಡ್ರೆ ವರ್ಷಕ್ಕೆ 2 ಸಿನಿಮಾ, ಲಾಸ್ಟ್ ಇಯರ್ 2 ಸಿನಿಮಾ ಕೊಟ್ಟರು. ಈ ವರ್ಷ ಐ ಥಿಂಕ್ ಒಂದೇ ಆಗೋದು ಅಂತ ಅನಿಸುತ್ತೆ. ಅಟ್ಲೀಸ್ಟ್ ವರ್ಷಕ್ಕೆ ಒಂದಾದರೂ ಕೊಡಬೇಕು ಅವರು. ಈ ವರ್ಷ ಯಾಕೆ ಒಂದೇ ಅಂತಂದರೆ, ಈ ವರ್ಷ ಸ್ಟಾರ್ಟಿಂಗಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗಿರೋ ಥರ ಡೆವಿಲ್ ಸಿನಿಮಾ ಬಂದು ಆಗಸ್ಟ್ ಅಥವಾ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ 3 ತಿಂಗಳು ಟೈಮ್ ಲೈನಲ್ಲಿ ರಿಲೀಸ್ ಆಗಬಹುದು ಅಂತ ಒಂದು ಗೆಸ್ಸಿಂಗ್ ಇದೆ. ಸೊ ಹಂಗಾಗಿ ಈ ವರ್ಷ ಒಂದು ರಿಲೀಸ್ ಆಗೇ ಆಗುತ್ತೆ ಅವ್ರದ್ದು. ಇನ್ನೊಂದು ಸಿನಿಮಾ ರಿಲೀಸ್ ಆಗಿ ವಿತಿನ್ 6 ಮಂತು ತುಂಬಾ ಕಷ್ಟ ಆಗಿಬಿಡುತ್ತೆ. ವಿತಿನ್ 4-5 ಮಂತ್ಸಲ್ಲಿ ತುಂಬ ಕಷ್ಟ ಆಗುತ್ತೆ. ಮೇ ಬಿ ಮುಂದಿನ ವರ್ಷಕ್ಕೆ ಹೋಗ್ಬೋದು. ಸೊ ಹಂಗೆ ನೋಡಿದ್ರೆ ಈಗ ರಾಕಿಂಗ್ ಸ್ಟಾರ್ ಯಶ್ ಅವರು KGF ಚಾಪ್ಟರ್ 2 ಸಿನಿಮಾ ರಿಲೀಸ್ ಆಗಿ 2 ವರ್ಷದ ಮೇಲಾಯಿತು. 2 ವರ್ಷ ಕರೆಕ್ಟಾಗಿ ಏಪ್ರಿಲ್ ಮೇ 2 ವರ್ಷದ ಮೇಲೆ ಹೆಚ್ಚು ಕಡಿಮೆ 1 ತಿಂಗಳು ಆಗಿದೆ ಈಗ. ಅದಕ್ಕೋಸ್ಕರ ಈಗ ಸಿನಿಮಾ ಚೇಂಬರ್ ಇದೆಯಲ್ಲ, ಫಿಲ್ಮ್ ಚೇಂಬರು ಅಧ್ಯಕ್ಷರು ಹೇಳೋ ಪ್ರಕಾರ ದೊಡ್ಡ ದೊಡ್ಡ ಹೀರೋಗಳು ವರ್ಷಕ್ಕೊಂದು 2 ಸಿನಿಮಾ ರಿಲೀಸ್ ಮಾಡಿದ್ರೆ ಎಲ್ಲರಿಗೂ ಕೆಲಸ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಇಂಡಸ್ಟ್ರಿ ಕ್ಲೋಸ್ ಆದರೆ 1 ತಿಂಗಳು ಎಷ್ಟು ಜನಕ್ಕೆ ಲಾಸ್ ಗೊತ್ತಾ? ಥಿಯೇಟ್ರಲ್ಲಿ ಪಾಪ್ಕಾರ್ನ್ ಮಾಡೋರಿಂದ ಹಿಡಿದು, ಟಿಕೆಟ್ ಹಂಚೋರಿಂದ ಹಿಡಿದು, ಥಿಯೇಟ್ರಲ್ಲಿ ಸೌಂಡ್ ಸಿಸ್ಟಮ್ ಆಗಿರಲಿ ಅಥವಾ ಪ್ರೊಜೆಕ್ಟರ್ ಸಿಸ್ಟಮ್ ಆಗಿರಲಿ ನೋಡ್ಕೊಳ್ಳೋರು, ಥಿಯೇಟ್ರ್ ಸುತ್ತಮುತ್ತ ಅಕ್ಕಪಕ್ಕ ಸಣ್ಣ ಪುಟ್ಟ ವ್ಯಾಪಾರ ಮಾಡೋರಿಂದ ಹಿಡಿದು ಸ್ಟಾರ್ಟ್ ಮಾಡಿದ್ರೆ, ಟೆಕ್ನಿಷಿಯನ್, ಕ್ಯಾಮ್ರಾಮನ್, ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಮತ್ತು ಕ್ರ್ಯೂ ಮೆಂಬರ್ಸ್, ಸಿನಿಮಾ ತೆಗೆಯೋಕ್ಕೆ ಅಂತ ಒಂದಷ್ಟು ಕ್ರ್ಯೂ ಇರ್ತಾರೆ, ಅವರು, ಜೂನಿಯರ್ ಆರ್ಟಿಸ್ಟ್ಗಳು, ಲೀಡ್ ಆರ್ಟಿಸ್ಟ್ಗಳು, ಸೈಡ್ ಆರ್ಟಿಸ್ಟ್ಗಳು, ವಾಯ್ಸ್ ಡಬ್ಬಿಂಗ್ ಮಾಡೋರು, ಆಮೇಲೆ ಈ VFX ಆರ್ಟಿಸ್ಟ್ಗಳು, ಸೌಂಡ್ ಇಂಜಿನಿಯರ್ಗಳು, ಮತ್ತು ಸೌಂಡ್ ಮಿಕ್ಸಿಂಗ್ ಮಾಡೋಕ್ಕೆ ಒಂದು ದೊಡ್ಡ ದೊಡ್ಡ ಸ್ಟುಡಿಯೋಗಳು ಕಟ್ಕೊಂಡಿರ್ತಾರೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ. ಅವರು ಕೆಲಸ ಇರಲ್ಲ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಇರಲ್ಲ, ಡೈರೆಕ್ಟರ್ ಕೆಲಸ ಇರಲ್ಲ, ಹೀರೋಗಳಿಗೆ ಕೆಲಸ ಇರಲ್ಲ. 1 ತಿಂಗಳು ಶಟ್ ಡೌನ್ ಆಗಿಬಿಟ್ರೆ ಒಂದು ಉದ್ಯಮ, ಕರ್ನಾಟಕದಲ್ಲಿ ಕರ್ನಾಟಕ ಸಿನಿಮಾ ಇಂಡಸ್ಟ್ರಿ ಅಂತ ಅನ್ನೋದು ಯಾವುದೋ ಒಂದು ಕಂಪ್ನಿ ನಡೀತಾ ಇದೆ, ಒಂದು ಸಣ್ಣ ಪುಟ್ಟ ಕಂಪ್ನಿ ಲೆಕ್ಕಾಚಾರ ಅಲ್ಲ. ಅದು ತುಂಬ ದೊಡ್ಡ ವಿಷಯ. ಒಂದು ಇಂಡಸ್ಟ್ರಿ ಅಂತಂದರೆ ತುಂಬ ದೊಡ್ಡ ವಿಷಯ. ನಾವು ಅನ್ಕೋತೀವಿ KGF ಬಂತು, ಕಾಂತಾರ ಬಂತು, ಕಾಟೇರ ಇಷ್ಟಾಯಿತು, ಯಾಕೆ ಸಿನಿಮಾ ಇಂಡಸ್ಟ್ರಿ ಈ ಥರ ಆಗ್ತಾಯಿದೆ ಅಂತಂದರೆ, ರಿಲೀಸ್ ನೋಡಿ, ಫಾರ್ ಎಕ್ಸಾಂಪಲ್ ಈಗ ನಾನೇ ಹೇಳ್ತಾ ಇದ್ದೀನಿ, ರಿಲೀಸ್ ಆಗಿರುವಂತಹ 100 ಸಿನಿಮಾಗಳ ಮಧ್ಯೆ ನಾನೀಗ ಹೇಳ್ತಿರೋದು ಬರೀ 3 ಸಿನಿಮಾ ಅಷ್ಟೇ. ಫಾರ್ ಎಕ್ಸಾಂಪಲ್ 300 ಸಿನಿಮಾ ರಿಲೀಸ್ ಆಗಿದೆ, ನಾನು ಹೇಳ್ತಿರೋದು ಎಷ್ಟು? ಬರೀ 3 ಸಿನಿಮಾ. ಹಾಗೆ ಜನನೂ ಹಂಗೇನೆ, 100 ಸಿನಿಮಾ ತಿಂಗಳಿಗೆ ರಿಲೀಸ್ ಆಗುತ್ತೆ ಅಂತಂದರೆ ಜನ ಹೋಗಿ ನೋಡ್ತಿರೋದು 3 ಸಿನಿಮಾ, 3 ಅಥವಾ 4 ಅಥವಾ 5 ಹಂಗಾಗ್ತಿದೆ. ಮತ್ತು ಇನ್ನೊಂದು ಕೇಳ್ಪಟ್ಟಂಗೆ, ಇದು ಗಾಳಿ ಸುದ್ದಿ ಅಥವಾ ಕೇಳ್ಪಟ್ಟಿದ್ದೀನಿ, ಇದು ಎಷ್ಟರ ಮಟ್ಟಿಗೆ ನಿಜನ ಸುಳ್ಳೋದು ನನಗೆ ಗೊತ್ತಿಲ್ಲ. ಒಂದು ಸಿನಿಮಾ, ಹೊಸಬರು ಸಿನಿಮಾ ರಿಲೀಸ್ ಆಯಿತು ಅಂತಂದರೆ ದುಡ್ಡು ಕೊಟ್ಟು ಜನಗಳನ್ನು ಕರ್ಕೊಂಡು ಬಂದು ಫಸ್ಟ್ ಶೋನ ರನ್ ಮಾಡಬೇಕು ಅನ್ನೋವಂಥ ಒಂದು ಟಾಕ್ ಬರ್ತಾಯಿದೆ. ಇದು ಎಷ್ಟರ ಮಟ್ಟಿಗೆ ನಿಜನ ಸುಳ್ಳೋದು ನನಗಂತೂ ಗೊತ್ತಿಲ್ಲ, ಯಾಕೆಂದರೆ ಅದನ್ನು ನಾನು ಕಣ್ಣಾರೆ ನೋಡಿಲ್ಲ ಅದನ್ನು. ಈ ಥರ ಆಗಿಬಿಟ್ರೆ ಇಂಡಸ್ಟ್ರಿ ಕತೆ ಏನು? ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಸಿನಿಮಾ ಇಂಡಸ್ಟ್ರಿ ತುಂಬ ಹಿಂದೆ ಉಳ್ಕೊಳ್ಳೋಕ್ಕೆ ಈಗ ಪ್ರೆಸೆಂಟಲ್ಲಿ IPL, ಎಲೆಕ್ಷನ್ನು, ಆಮೇಲೆ ನೆಕ್ಸ್ಟ್ ಮಂತ್ ನೋಡಿ ಮತ್ತೆ T20 ವರ್ಲ್ಡ್ ಕಪ್ ಏನೋ ಬರ್ತಾ ಇದೆಯಲ್ಲ, ಅದೊಂದು ಬಂದರೆ ಇನ್ನೂ ಹಿಂಗೆ ಕಂಟಿನ್ಯೂ ಆಗಿಬಿಡುತ್ತೆ. ಇನ್ನೂ ಎಲೆಕ್ಷನ್, ಇನ್ನೂ ರಿಸಲ್ಟ್ ಬರೋವರೆಗೂ ಇನ್ನೂ ಅದ್ರ ಬಿಸಿ ತಣ್ಣಗಾಗಲ್ಲ. ಆಮೇಲೆ ಯಾವುದಾದ್ರೂ ಒಂದು ವಿಷಯ, ಈಗ ರಾಜಕೀಯ ಯಾವುದೋ ಪೆನ್ ಡ್ರೈವ್ ಕೇಸ್ ಅಂತೆ, ಭಾರಿ, ಅದು ಬಿಟ್ಟರೆ ಯಾವ ಸಿನಿಮಾ ಪ್ರಮೋಷನ್ ಇಲ್ಲ, ಎಂಥದ್ದು ಮಾಡೋದಿಲ್ಲ, ಏನೂ ಮಾಡ್ತಾಯಿಲ್ಲ ಅವರು. ಆಯಿತಾ? ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಪೆನ್ ಡ್ರೈವ್ ಕೇಸ್ ಹಾಕಿದ್ರೆ ಮಾತ್ರ, ಅದ್ರ ಬಗ್ಗೆ ನ್ಯೂಸ್ ಬಂದರೆ ಮಾತ್ರ ಜನ ನೋಡೋ ಥರ ಆಗಿದೆ. ಜನಗಳೇನು ಮಾಡಬೇಕು, ಇದನ್ನೆಲ್ಲ ಬಿಟ್ಟು ತೆಗಿರಾ ಪೆನ್ ಡ್ರೈವ್ ಕೇಸ್ನ ಅಂದ್ಬಿಟ್ಟು ಬೇರೆ ಬೇರೆ ವಿಷಯಗಳನ್ನು ತಿಳ್ಕೋಬೇಕು. ಯಾಕೆಂದರೆ ಸ್ಕೂಲಲ್ಲಿ ಒಂದು 6-7 ಸಬ್ಜೆಕ್ಟ್ ಇರುತ್ತೆ. 6-7 ಸಬ್ಜೆಕ್ಟಲ್ಲಿ
ಒಂದೇ ಸಬ್ಜೆಕ್ಟ್ ಪಾಠನ ಎಷ್ಟು ಅಂತ ಕೇಳ್ತೀರಾ ನೀವು? ಅದು ಎಷ್ಟೇ ಇಂಟ್ರೆಸ್ಟಿಂಗ್ ಆಗಿರಲಿ, ಅದು ಎಷ್ಟೇ ಏನೇ ಇದ್ರೂ ಒಂದಿನ 2 ದಿನ 3 ದಿನ 4 ದಿನ 5 ದಿನ ಅದು ಬೋರ್ ಹೊಡೆದ್ಬಿಡುತ್ತೆ. ಆ್ಯಂಡ್ ಆಲ್ಸೋ ತುಂಬಾ ಕೆಲಸ ಆಗಬೇಕಾಗಿರೋ ಕೆಲಸಗಳಿದೆ, ಅದನ್ನೆಲ್ಲ ಬಿಟ್ಟು ಬರೀ ಇದನ್ನೇ ತೋರಿಸ್ಕೊಂಡಿದ್ರೆ. ಮೊನ್ನೆ ಪ್ರಥಮ್ ಹೇಳ್ತಾ ಇದ್ರು, ಅಪ್ಪ ತಂದೆ ನೀನು ಬಂದು ಹೇಳ್ಬಿಡುಗರು, ನಿಜ ನೀನು ಮಾಡಿದ್ಯಾ ಅಂತ ಹೇಳ್ತಿಲ್ಲ ಇದನ್ನು, ಈ ಕೇಸ್ನ ಅದೇನು ಅಂತ ಬಂದು ಕ್ಲಾರಿಟಿ ಕೊಟ್ಬಿಡು. ಇಲ್ಲಾಂದರೆ ನಮ್ಮ ಸಿನಿಮಾಗಳು ನೋಡ್ತಾ ಇಲ್ಲ, ಕಷ್ಟ ಆಗ್ತಾಯಿದೆ, ನಮ್ಮ ಉದ್ಯಮ ಕಷ್ಟ ಆಗ್ತಾಯಿದೆ, ಹಿಂಗಾದರೆ ಹಿಂಗೆ ಅನ್ನೋ ಥರ. ಅದು ನಿಜನೇ, ಅದು ಆ್ಯಕ್ಚುಲಾಗಿ ನಿಜನೇ. ಇದೆಲ್ಲ ಕಾರಣಗಳು ಸೇರಿ ಇವತ್ತು ಸಿನಿಮಾ ಇಂಡಸ್ಟ್ರಿನ 1 ತಿಂಗಳು ಕ್ಲೋಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇದ್ರ ಮೇಲೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ನಾನು ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ನನಗೂ ಸಿನಿಮಾ ಇಂಡಸ್ಟ್ರಿಗೂ ಸಣ್ಣ ಸಂಬಂಧ. ಯಾವುದೋ ಒಂದು ಕಾರ್ನರಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ, ಚಿಕ್ಕದಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಅನ್ನ ತಿಂದಿದ್ದೀನಿ ಇಂಡಸ್ಟ್ರಿಯಿಂದ. ಪ್ರಮೋಷನ್ ಮಾಡ್ತೀವಿ, ನಮಗೂ ದುಡ್ಡು ಕೊಡ್ತಾರೆ, ಸುಮ್ಮನೆ ಕೊಡಲ್ಲ ಅವರು ದುಡ್ಡು, ಪ್ರಮೋಷನ್ ಮಾಡ್ತೀವಿ ಕೊಡ್ತಾರೆ. ಇಷ್ಟೆಲ್ಲ ಮಾಡ್ತಿರೋ ಒಂದು ಇಂಡಸ್ಟ್ರಿ ಯಾಕೋ 1 ತಿಂಗಳು ಶಟ್ ಡೌನ್ ಆಗುತ್ತೆ ಅಂತಂದರೆ ನನಗೂ ಏನು ಹಿಂಗೆ ಆಗ್ಬಿಟ್ರೆ ಪಾಪ ಉದ್ಯಮದಲ್ಲಿರುವಂಥವ್ರ ಕಷ್ಟ. ನಾವು ಬಿಡಿ ಯಾವುದೋ ಒಂದು ವಿಡಿಯೋ ಮಾಡ್ಕೊತೀವಿ, ಇನ್ನೇನೋ ಕೂತ್ಕೊಂಡು ಇನ್ನೇನೋ ಮಾತಾಡ್ತೀವಿ, ಇನ್ನೇನೋ ಒಂದು ಕಾಂಟ್ರವರ್ಷಿಯಲ್, ಇನ್ನೇನೋ ಮತ್ತೊಂದು ಏನಾದರೂ ಒಂದು ಮಾಡಿ ಜೀವನ ಸಾಗಿಸ್ಬೋದು. ಬಟ್ ಆರ್ಟಿಸ್ಟ್ಗಳ ಕತೆ ಏನು ಅನ್ನೋ ಒಂದು ಕನ್ಸರ್ನ್ ಮೇಲೆ ಈ ವಿಡಿಯೋ ಮಾಡಬೇಕಾಗಿ ಬಂತು. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಒಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್. ಯಾವ ಉದ್ಯಮನೂ ಕ್ಲೋಸ್ ಆಗದೇ ಇರಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.